ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ 20 PM 01T ಇದು ಡಿಪ್ಲೊಮಾ ಫಸ್ಟ್ ಇಯರ್ ಸಬ್ಜೆಕ್ಟ್ ಎಲ್ಲ ಬ್ರಾಂಚಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಇದರದ್ದು ನಾನು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದನ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಾನು ಡೆಫಿನೆಟ್ ಆಗಿ ಹೇಳ್ತೀನಿ, ನೀವು ಪಾಸ್ ಆಗೋದಷ್ಟೇ ಅಲ್ಲ, ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬಹುದು. ಯಾಕಂದ್ರೆ ನಾನು ಒಂದಲ್ಲ ಎರಡಲ್ಲ ಮೂರಲ್ಲ ಟೋಟಲ್ 7 ಕ್ವಶನ್ ಪೇಪರ್ಸ್ ಅನ್ನ ರೆಫರ್ ಮಾಡಿ ಇದ್ರದ್ದು ಪಾಸಿಂಗ್ ಪ್ಯಾಕೇಜ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ಅಂದ್ರೆ ಈಗ 2024 ಆನ್ವರ್ಡ್ಸ್ ಏನಿದೆಯಲ್ಲ, ಪ್ಯಾಕೇಜ್ ಬಹಳ ಹೆಲ್ಪ್ ಆಗುತ್ತೆ. 2024 ಅಲ್ಲಿ ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಚೇಂಜ್ ಆಗಿದೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಬರೀ 2 ಸೆಕ್ಷನ್ ಇದಾವೆ, ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಂತ. ಸೆಕ್ಷನ್ 1 ಅಲ್ಲಿ 6 ಕ್ವಶನ್ ಬರೀಬೇಕು, ಸೆಕ್ಷನ್ 2 ಅಲ್ಲಿ 7 ಕ್ವಶನ್ ಬರೀಬೇಕು. ಸೆಕ್ಷನ್ 1 ಅಲ್ಲಿ 30 ಮಾರ್ಕ್ಸ್, ಸೆಕ್ಷನ್ 2 ಅಲ್ಲಿ 70 ಮಾರ್ಕ್ಸ್. ಹಂಗಾಗಿ ಈಗ ಏನ್ ಪೇಪರ್ ಬರುತ್ತೆ ಅದು ಹೊಸ ಪೇಪರ್ ಬರುತ್ತೆ. ಬಟ್ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ನ ರೆಫರ್ ಮಾಡಲೇಬೇಕು. ಅದನ್ನ ರೆಫರ್ ಮಾಡಿದ್ರೆ ಅದರಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತವೆ. ಈಗ ನಿಮ್ಗೆ ಏನ್ ಹೇಳ್ಬೇಕು ಇಷ್ಟಪಡ್ತೀನಿ ಅಂದ್ರೆ, ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಬೇಕು. ಇನ್ ಬಿಟ್ವೀನ್ ನೀವು ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ಕ್ವಶನ್ ಸ್ಕಿಪ್ ಆಗೋ ಪಾಸಿಬಿಲಿಟಿ ಬಹಳಷ್ಟಿದೆ. ಇನ್ನೊಂದು ಏನಂದ್ರೆ, ಲಾಸ್ಟ್ ಸೆಕ್ಷನ್ ಅಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಇದಾವೆ, 7 to 8 ಟೈಮ್ಸ್ ರಿಪೀಟ್ ಆಗಿರೋದು. ಅದು ಕೂಡ ನಾನು ಇದರಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡದೆ 1 by 1 ನಾವು ನೋಡೋಣ. ಈಗ ನಾ ಡೆಫಿನೆಟ್ ಆಗಿ ಹೇಳ್ತೀನಿ, ಈ ಪ್ಯಾಕೇಜ್ ನೀವು ರೆಫರ್ ಮಾಡಿದ್ರೆ ನೀವು ಪಾಸ್ ಅಷ್ಟೇ ಅಲ್ಲ, ಡೆಫಿನೆಟ್ ಆಗಿ ನೀವು ಸ್ಕೋರ್ ಕೂಡ ಮಾಡ್ತೀರಿ. ಯಾಕಂದ್ರೆ ನಾನು ಆಲ್ 7 ಕ್ವಶನ್ ಪೇಪರ್ಸ್ ಅನ್ನ ರೆಫರ್ ಮಾಡಿ ಒಂದು ಟಾಪಿಕ್ ಬಿಡಲಾರ್ದಂಗೆ ಇದನ್ನ ಪ್ರಿಪೇರ್ ಮಾಡಿದ್ದೀನಿ. ಬನ್ನಿ ಈಗ ಫಸ್ಟ್ ಸೆಕ್ಷನ್ 1 ಅಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ. ಸೆಕ್ಷನ್ 1 ಅಲ್ಲಿ ಆಲ್ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಒಂದು ಕಾಮನ್ ಕ್ವಶನ್ ಏನಿದೆ ಇದನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಏನಂದ್ರೆ ಡೆಫಿನಿಷನ್ ಕೇಳ್ತಾರೆ ಪ್ರಾಜೆಕ್ಟ್ ಇದ್ದು. ಡೆಫಿನಿಷನ್ ಆಫ್ ಪ್ರಾಜೆಕ್ಟ್, ವಾಟ್ ಈಸ್ ಪ್ರಾಜೆಕ್ಟ್, ಇಟ್ಸ್ ಟೈಪ್ಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಬನ್ನಿ ಈಗ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಕಾಣುವಂಗೆ ನೋಡಿ. ಈಗ ಡಿಸೆಂಬರ್ 2023 ಅಲ್ಲಿ ಡಿಫೈನ್ ಪ್ರಾಜೆಕ್ಟ್ ಅಂತ ಕೇಳಿದ್ದಾರೆ. ಲಿಸ್ಟ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಡಿಫೈನ್ ಪ್ರಾಜೆಕ್ಟ್, ಮೆನ್ಷನ್ ದ ಪ್ರಾಜೆಕ್ಟ್ ಸೀನ್ ಇನ್ ರಿಯಲ್ ಟೈಮ್. ಎಕ್ಸಾಂಪಲ್ ಅನ್ನು ಕೊಡಬೇಕಾಗುತ್ತೆ. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಆಯ್ತು ಯಾವ್ದಿದೆ ಅಲ್ಲನ್ನು ಕೊಡಬೇಕು. ಅದೇ ರೀತಿ ಡಿಫೈನ್ ಪ್ರಾಜೆಕ್ಟ್, ಮೆನ್ಷನ್ ಪ್ರಾಜೆಕ್ಟ್ ಸೀನ್ ಇನ್ ಡೈಲಿ ಲೈಫ್. ವಾಟ್ ಆರ್ ದಿ ಆಬ್ಸ್ಟಿಕಲ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಪ್ರಾಜೆಕ್ಟ್ ಅಲ್ಲಿ ಡೈಲಿ ಲೈಫ್ ಅಲ್ಲಿ ಏನ್ ನೋಡ್ತೀರಿ, ಲಿಸ್ಟ್ ದಿ ಟೈಪ್ಸ್ ಆಫ್ ಪ್ರಾಜೆಕ್ಟ್. ಕ್ರಾಶ್ ಪ್ರಾಜೆಕ್ಟ್ ಅಂತಿದೆ, ನಾರ್ಮಲ್ ಪ್ರಾಜೆಕ್ಟ್ ಅಂತಿದೆ, ಅವೆಲ್ಲ ನೀವು ಹೇಳಬೇಕಾಗತ್ತೆ. ಅಂದ್ರೆ ಇದರಲ್ಲಿ ಏನ್ ಕೇಳಿದಾರೆ ಅಂದ್ರೆ, ಇನ್ ಬ್ರೀಫ್ ಪ್ರಾಜೆಕ್ಟ್ ಡೆಫಿನಿಷನ್, ಅದರದ್ದು ಎಕ್ಸಾಂಪಲ್ ಮತ್ತು ಟೈಪ್ಸ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಬಹಳಷ್ಟು ಸಲ ರಿಪೀಟ್ ಆಗಿದೆ. ಯೆಲ್ಲೋ ಕಲರ್ ಅಲ್ಲಿ ಇರೋದು ಎಲ್ಲ ಸೇಮ್ ಕ್ವಶನ್. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೇನು ಕ್ವಶನ್ಸ್ ಬರ್ತವೆ. ಈಗ ನಾವು ನೋಡಬಹುದು ಎಲ್ಲಾ ಇಯರ್ ನ ಇಲ್ಲಿ ಮೆನ್ಷನ್ ಮಾಡಿದೀನಿ. ಸೆಪ್ಟೆಂಬರ್ 23, ನವೆಂಬರ್, ಡಿಸೆಂಬರ್ ಅಂದ್ರೆ ಆಲ್ 7 ಕ್ವಶನ್ ಪೇಪರ್ಸ್. ಸಬ್ಜೆಕ್ಟ್ ಯಾವಾಗಿನ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಹಿಡಿದು ಇನ್ನೂ ತನಕ ಪ್ರೀವಿಯಸ್ ಎಕ್ಸಾಮ್ ತನಕ ಏನ್ ಬಂದಿದೆ ಎಲ್ಲಾ ಕ್ವಶನ್ ಪೇಪರ್ ರೆಫರ್ ಮಾಡಿ ನಾ ಮಾಡಿದ್ದೀನಿ. ದಿಸ್ ಈಸ್ ಫಸ್ಟ್ ಪಾಯಿಂಟ್. ಫಸ್ಟ್ ಕ್ವಶನ್ ಇದ್ರ ಮೇಲೆ ಇರುತ್ತೆ. ಟೈಪ್ಸ್ ಆಫ್ ಡೆಫಿನಿಷನ್, ಟೈಪ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಎಕ್ಸಾಂಪಲ್ ಆಫ್ ಪ್ರಾಜೆಕ್ಟ್. ನೆಕ್ಸ್ಟ್ ಅದಾದ್ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಫೀಚರ್ಸ್ ಆಫ್ ಪ್ರಾಜೆಕ್ಟ್. ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರ್ ಅಲ್ಲಿ ಇನ್ನೂ ತನಕ ಏನ್ ಕ್ವಶನ್ ಪೇಪರ್ಸ್ ಬಂದಿದಾವೆ ಅದರಲ್ಲಿ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ಈ ಕ್ವಶನ್ ಇದ್ದೇ ಇದೆ. ಡೆಫಿನೆಟ್ ಆಗಿ ಈ ಕ್ವಶನ್ ಬಂದೇ ಬರುತ್ತೆ. ದಟ್ ಈಸ್ ಫೀಚರ್ಸ್ ಆಫ್ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಅದು ಏನೇನ್ ಫೀಚರ್ಸ್ ಇದಾವೆ ಅಂತ ಇದು ಕೂಡ ಪ್ರಿಪೇರ್ ಮಾಡಿ. ಲಿಸ್ಟ್ ದಿ ಫೀಚರ್ಸ್ ಆಫ್ ಪ್ರಾಜೆಕ್ಟ್, ಎನಿ 8 ಫೀಚರ್ಸ್ ಆಫ್ ಪ್ರಾಜೆಕ್ಟ್ ಮತ್ತು 5 ಫೀಚರ್ಸ್ ಕೇಳಿದ್ದಾರೆ. ಇದು ಅಗೇನ್ 5 ಫೀಚರ್ಸ್. ಇವೆಲ್ಲ ರಿಪೀಟ್ ಆಗಿದ್ದ ಕ್ವಶನ್ಸ್ ಇದಾವೆ. ಟೋಟಲ್ 6 ಟೈಮ್ಸ್ ರಿಪೀಟ್ ಆಗಿದೆ. ಇದು ಕೂಡ ಇಂಪಾರ್ಟೆಂಟ್ ಇದೆ. ಲೈಕ್ ವೈಸ್ ನೆಕ್ಸ್ಟ್ ಟಾಪಿಕ್, ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಮತ್ತು ಕನ್ಸಲ್ಟೆಂಟ್. ದಿಸ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ನಾ ಯೆಲ್ಲೋ ಕಲರ್ ಅಲ್ಲಿ ಏನ್ ಹೈಲೈಟ್ ಮಾಡಿದ್ದೀನಿ ಇದರಲ್ಲಿ ಏನಂದ್ರೆ, ವಾಟ್ ಈಸ್ ಜಾಬ್ ಕನ್ಸಲ್ಟೆಂಟ್, ಅವ್ರದ್ದು ನೀಡ್ ಯಾಕಿದೆ, ಅವ್ರು ಯಾಕೆ ಬೇಕು ಜಾಬ್ ಕನ್ಸಲ್ಟೆಂಟ್, ಮತ್ತು ಟೈಪ್ಸ್ ಏನು, ಅದ್ರ ಬೆನಿಫಿಟ್ಸ್ ಏನು, ಇದನ್ನು ಕ್ವಶನ್ಸ್ ಕೇಳ್ತಾರೆ ಜಾಬ್ ಕನ್ಸಲ್ಟೆಂಟ್ ಮೇಲೆ. ಪ್ಲೀಸ್ ನೋಟ್ ಇಟ್ ಡೌನ್. ವಾಟ್ ಈಸ್ ಜಾಬ್ ಕನ್ಸಲ್ಟೆಂಟ್, ದ ನೀಡ್, ಅವ್ರ ಜಾಬ್ ಕನ್ಸಲ್ಟೆಂಟ್ ಯಾಕೆ ಬೇಕು, ಮತ್ತು ಜಾಬ್ ಕನ್ಸಲ್ಟೆಂಟ್ ಎಕ್ಸಾಂಪಲ್ ಕೂಡ ಕೊಡಿ, ಬೆನಿಫಿಟ್ ಏನಿದೆ ಜಾಬ್ ಕನ್ಸಲ್ಟೆಂಟ್ ನಾವು ಯೂಸ್ ಮಾಡೋದ್ರಿಂದ. ಇದು ಕೂಡ ಕ್ವಶನ್ ಕೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಯರ್ ಫ್ರೆಂಡ್ಸ್, ನೀವು ನಮ್ಮ ಚಾನೆಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಂದ್ರೆ ನಮ್ಮ ಚಾನೆಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನೆನಪಿರ್ಲಿ, ನಮ್ಮ ಚಾನೆಲ್ ಇರೋದು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಅಂತ. ಬನ್ನಿ ಈಗ ನೆಕ್ಸ್ಟ್, ಲಿಸ್ಟ್ ದಿ ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಕೂಡ ಕೇಳ್ತಾರೆ. ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್. 3 ಟೈಮ್ಸ್ ಇದು ರಿಪೀಟ್ ಆಗಿದೆ. ಪ್ರಾಜೆಕ್ಟ್ ಮ್ಯಾನೇಜರ್, ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್.
5 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್, 5 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್, ಇದು ಕೂಡ ಕೇಳ್ತಾರೆ. ದೆನ್ ಕಮಿಂಗ್ ಟು ಸೆಕ್ಷನ್ 1 ಅಲ್ಲೇನೆ AR ಅಂಡ್ VR ಮೇಲೆ ಕ್ವಶನ್ಸ್ ರಿಪೀಟ್ ಆಗಿದೆ. ಇಲ್ಲಿ ನೋಡಿ, ನಾನು ಎಲ್ಲೂ ಗ್ರೀನ್ ಕಲರ್ಲಿಂದ ಹೈಲೈಟ್ ಮಾಡಿದ್ದೀನಿ. AR ಅಂಡ್ VR. ವಾಟ್ ಈಸ್ AR? ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಅಂತ. ಇದ್ರ ಮೇಲೆ ಏನು ಕ್ವಶನ್ ಬರುತ್ತೆ ನಾ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ನಂಬರ್ 1 ಕ್ವಶನ್ ಬರೋದು ಅಪ್ಲಿಕೇಶನ್ಸ್ ಆಫ್ AR ಅಂಡ್ VR. 1 ಕ್ವಶನ್ ಬರುತ್ತೆ. ಡಿಫರೆನ್ಸ್ ಬಿಟ್ವೀನ್ AR ಅಂಡ್ VR ಮತ್ತು ಇದನ್ನ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ತರ ಯೂಸ್ ಮಾಡ್ತಾರೆ. ಇವೇ 3 ಕ್ವಶನ್ಸ್ ಏನಿದೆಲ್ಲ ರಿಪೀಟೆಡ್ ಆಗಿ ಬರುತ್ತೆ. ಐ ರಿಪೀಟ್ ಒನ್ಸ್ ಅಗೇನ್. ಡಿಫರೆನ್ಸ್ ಬಿಟ್ವೀನ್ AR ಅಂಡ್ VR, ಅಪ್ಲಿಕೇಶನ್ ಆಫ್ AR ಅಂಡ್ VR and its explanation. This is definite question. ನೆನ್ಪಿಟ್ಕೊಂಡ್ಬಿಡಿ, ದಿಸ್ ಇಸ್ ಡೆಫಿನೆಟ್ ಕ್ವಶನ್. ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಫ್ರಮ್ ದಿಸ್ ಸೆಕ್ಷನ್. ಈಗ ಹೊಸ ಸಿಲೆಬಸ್ ಅಲ್ಲಿ ಇದೇನಿದೆಯಲ್ಲ ಕೊನೆ ಚಾಪ್ಟರ್ ಅಲ್ಲಿ ಆಡ್ ಮಾಡಿದ್ದಾರೆ. ಅದಕ್ಕೆ AR ಅಂಡ್ VR ನೀವು ಡೆಫಿನೆಟ್ ಆಗಿ ಓದಲೇಬೇಕು. ಇದು ಬಂದೇ ಬರುತ್ತೆ ಕ್ವಶನ್. ಅದೇ ರೀತಿ ಕ್ಲೌಡ್ ಟೆಕ್ನಾಲಜಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ತರ ಯೂಸ್ ಮಾಡ್ತಾರೆ ಅಂತ 2 ಟೈಮ್ಸ್ ಕೇಳಿದ್ದಾರೆ. ಈಗ ನೋಡಿ, ನಾನು ಇಲ್ಲಿ ಟೈಟಲ್ ಅಲ್ಲಿ ಬರ್ತಿದ್ದೀನಿ, ಅಪ್ಲಿಕೇಶನ್ಸ್ ಆಫ್ AR ಅಂಡ್ VR, applications of AR and VR and cloud technology. This is about first one. ಆಮೇಲೆ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾ ಯಾಕೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಆಲ್ ಪ್ರೀವಿಯಸ್ 7 ಕ್ವಶನ್ ಪೇಪರ್ಸ್ ಏನು ಅನಲೈಸ್ ಮಾಡಿದ್ದೀನಿ, ಈ ಕ್ವಶನ್ಸ್ ಪದೇ ರಿಪೀಟ್ ಆಗಿದ್ದಾವೆ. ಆದ ಕಾರಣ ನೀವು ಇದು ಬಿಡದೆ ಓದಿದ್ರೆ ಡೆಫಿನೆಟ್ ಆಗಿ ನೀವು ಮಾರ್ಕ್ಸ್ ತಗೋತೀರಿ. ಈಗ ಡಿಫರೆನ್ಸ್ ಬಿಟ್ವೀನ್ ಪ್ರೊಜೆಕ್ಟ್ ಅಂಡ್ ಆಪರೇಷನ್. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಪ್ರೊಜೆಕ್ಟ್ ಮತ್ತು ಆಪರೇಷನ್ ಅಲ್ಲಿ ಏನು ವ್ಯತ್ಯಾಸ, ಇದು 3 ಟೈಮ್ಸ್ ಕೇಳಿದ್ದಾರೆ. ಡಿಫರೆನ್ಸ್ ಬಿಟ್ವೀನ್ ಪ್ರೊಜೆಕ್ಟ್ ಅಂಡ್ ಆಪರೇಷನ್. ಅದಕ್ಕೆ ಇದನ್ನು ನೀವು ಸ್ಕಿಪ್ ಮಾಡದೆ ಓದಿ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್, IoT. ಫಸ್ಟ್ ಕ್ವಶನ್ ಏನಂತ ಕೇಳ್ತಾರೆ ಅಂದ್ರೆ, ಡಿಫೈನ್ IoT ಅಂದ್ರೆ ಏನು, ಡಿಸ್ಕಸ್ ದಿ ಅಪ್ಲಿಕೇಶನ್ ಆಫ್ IoT ಅಂಡ್ ಎಕ್ಸ್ಪ್ಲೇನ್. ಇದು 3 ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಈಗ ನಾವು ಕ್ವಶನ್ಸ್ ನೋಡಿದಂಗೆ ನಾವು ಏನ್ ಮಾಡ್ಬೇಕಂದ್ರೆ, ರೈಟ್ ಅ ನೋಟ್ ಆನ್ IoT ಅಂತ ಕೇಳ್ತಾರೆ. ಇದು ಒಂದಲ್ಲ ಎರಡಲ್ಲ, ಟೋಟಲ್ 5 ಟೈಮ್ಸ್ ಕೇಳಿದ್ದಾರೆ ಕ್ವಶನ್. ವಾಟ್ ಈಸ್ IoT ರಿಲೇಟೆಡ್ ಡೆಫಿನೆಟ್ ಆಗಿ ಇವು ಕ್ವಶನ್ ಬರೋದು. ಡಿಸ್ಕಸ್ ದಿ ಯೂಸಸ್ ಆಫ್ IoT ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ತರ ಯೂಸ್ ಮಾಡ್ತೀರಿ, ಆರ್ ರೈಟ್ ಅ ನೋಟ್ ಆನ್ IoT, ಆರ್ ಡಿಫೈನ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂಡ್ ಎಕ್ಸ್ಪ್ಲೇನ್ ನಾರ್ಮಲ್ ಪ್ರಾಜೆಕ್ಟ್. ಇದು ಫಸ್ಟ್ ಟಾಪಿಕ್ ರಿಲೇಟೆಡ್ ಇದೆ. ಎಕ್ಸ್ಪ್ಲೇನ್ IoT ಅಂಡ್ AR ಅಂಡ್ VR. ಅಂದ್ರೆ ಡೆಫಿನೆಟ್ ಆಗಿ ನೀವು IoT ಅಲ್ಲಿ ಏನು ಓದ್ಬೇಕಂದ್ರೆ, ಡೆಫಿನಿಷನ್ ಓದಿ ಮತ್ತು ಅದರದ ಡಯಾಗ್ರಾಮ್ ಇದ್ರೆ ಡಯಾಗ್ರಾಮ್ ನೋಡ್ಕೊಳ್ಳಿ ಮತ್ತು ಎಕ್ಸ್ಪ್ಲನೇಷನ್ ಮಾಡಬೇಕು ಬ್ರೀಫ್ ಆಗಿ. 5 ಮಾರ್ಕ್ಸಿಗೆ ಕೇಳ್ತಾರೆ. ದಿಸ್ ಈಸ್ ಅಬೌಟ್ ಸೆಕ್ಷನ್ 1. ಈಗ ಸೆಕ್ಷನ್ 1 ಅಲ್ಲಿ ಏನೇನೆಲ್ಲ ಓದ್ಬೇಕಂದ್ರೆ ಐ ರೀಕ್ಯಾಪ್ ಒನ್ಸ್ ಅಗೇನ್. ನೆನಪಿರ್ಲಿ, ಚಾನಲ್ ನೇಮ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಪ್ರಾಜೆಕ್ಟ್ ಡೆಫಿನಿಷನ್, ಟೈಪ್ಸ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್, ಅದಾದ್ಮೇಲೆ ಫೀಚರ್ಸ್, ದೆನ್ ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಂಡ್ ಕನ್ಸಲ್ಟೆಂಟ್, AR ಅಂಡ್ VR, ಕ್ಲೌಡ್ ಟೆಕ್ನಾಲಜಿ, ಡಿಫರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಅಂಡ್ ಆಪರೇಷನ್, ಇಂಟರ್ನೆಟ್ ಆಫ್ ಥಿಂಗ್ಸ್. ದಿಸ್ ಈಸ್ ಸೆಕ್ಷನ್ 1 ಆರ್ ಯೂನಿಟ್ 1 ಅಂತ ನಾವು ಹೇಳ್ಬೋದು. ಯೂನಿಟ್ 2 ಅಲ್ಲಿ ಕಮಿಂಗ್ ಟು ದ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಆಫ್ ಸ್ಕೋರಿಂಗ್. ಏನಂದ್ರೆ ಸೆಕ್ಷನ್ 2 ಅಲ್ಲಿ ಆರ್ ಹೊಸ ಸಿಲೆಬಸ್ ಅಲ್ಲಿ ಸೆಕ್ಷನ್ ಅಂತ ಯಾವುದೂ ಇರಂಗಿಲ್ಲ, ಡೈರೆಕ್ಟ್ ಕ್ವಶನ್ ಬರುತ್ತೆ. ದಟ್ ಈಸ್ ಫ್ರಮ್ ಯೂನಿಟ್ 2. ಇಲ್ಲಿ ನಾವು ನೋಡಬಹುದು, ಯೂನಿಟ್ 2 ಅಲ್ಲಿ 4 ಟೈಮ್ ರಿಪೀಟ್ ಆಗಿದೆ. ದಿಸ್ ಕ್ವಶನ್ ಹ್ಯಾಸ್ ಬಿನ್ ರಿಪೀಟೆಡ್ 4 ಟೈಮ್ಸ್. ಏನದು ಕ್ವಶನ್ ಅಂದ್ರೆ, ವೆರಿ ಸಿಂಪಲ್. ಡಿಫೈನ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಅಂಡ್ ಎಕ್ಸ್ಪ್ಲೇನ್ ಎನಿ 2 ಟೀಮ್. ಆಯ್ತಾ? ಇದರಲ್ಲಿ ಏನ್ ಕೇಳಿದೆ ಅಂದ್ರೆ, ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಯಾವ್ಯಾವು ಮತ್ತು ಎನಿ 2 ಅನ್ನ ಎಕ್ಸ್ಪ್ಲೇನ್ ಮಾಡಿ, ಆರ್ ಸಮ್ ಟೈಮ್ ಆಲ್ ಎಕ್ಸ್ಪ್ಲೇನ್ ಮಾಡಿ. 4 ಟೈಮ್ ಕೇಳಿದ್ದಾರೆ. ಆಗಸ್ಟ್, ಸೆಪ್ಟೆಂಬರ್ 22, ಡಿಸೆಂಬರ್, ಜುಲೈ 24, ಇದರಲ್ಲಿ 4 ಟೈಮ್ಸ್ ರಿಪೀಟ್ ಆಗಿದೆ. ದಿಸ್ ಇಸ್ ನಂಬರ್ 1. ನಂಬರ್ 2, ಲಿಸ್ಟ್ ದಿ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ ವೈಲ್ ಸೆಲೆಕ್ಟಿಂಗ್ ಟೀಮ್ ಮೆಂಬರ್ಸ್. ಇದು ಕೂಡ 3 ಟೈಮ್ಸ್ ರಿಪೀಟ್ ಆಗಿದೆ. ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್. ಅಂಡ್ ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ದಿಸ್ ಇಸ್ ಆಲ್ಸೋ ರಿಪೀಟೆಡ್ 3 ಟೈಮ್ಸ್. ನಾನು ಮೆನ್ಷನ್ ಮಾಡೋದು ಬರ್ತೀನಿ. ದೆನ್ ಮೆನ್ಷನ್ ದಿ ಅಡ್ವಾಂಟೇಜಸ್ ಆಫ್ ಎಫೆಕ್ಟಿವ್ ಪ್ರಾಜೆಕ್ಟ್ ಟೀಮ್. ದಿಸ್ ಇಸ್ 3 ಟೈಮ್ ರಿಪೀಟ್ ಆಗಿದೆ. ದೆನ್ ಲಿಸ್ಟ್ ಸ್ಟೆಪ್ಸ್ ಟೇಕನ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಶನ್. ದಿಸ್ ಇಸ್ 2 ಟೈಮ್ ರಿಪೀಟ್ ಆಗಿದೆ. ಅಂದ್ರೆ ನಾನು ಇದನ್ನ ಏನ್ ಕಲರ್ ಅನ್ ಮಾಡಿ ತೋರಿಸಿದ್ದೀನಿ, ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ಇದರಲ್ಲಿ ಡೆಫಿನೆಟ್ ಆಗಿ ಒಂದರ ಒಂದು ಕ್ವಶನ್ ಬಂದೇ ಬರುತ್ತೆ. ದಟ್ ಈಸ್ ಫಾರ್ 5 ಮಾರ್ಕ್ಸ್. ಇದನ್ನು ತಪ್ಪದೆ ನೀವು ಓದಬೇಕು. ದೆನ್ ಕಮಿಂಗ್ ಟು ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್. ಇದನ್ನ ಗ್ರೀನ್ ಕಲರ್ಲಿಂದ ಹೈಲೈಟ್ ಮಾಡಿದ್ದೀನಿ. ಅದು ಏನಂದ್ರೆ, ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್.
ಒಂದು ಕ್ವಶನ್ 6 ಟೈಮ್ ರಿಪೀಟ್ ಆಗಿದೆ, ಒಂದಲ್ಲ ಎರಡಲ್ಲ, ಟೋಟಲ್ 6 ಟೈಮ್ಸ್ ರಿಪೀಟೆಡ್, 6 ಟೈಮ್ ರಿಪೀಟ್ ಆಗಿದೆ. ಏನದು ಕ್ವಶನ್ ಅಂದ್ರೆ ಅನಲೈಸ್ ದ ಪ್ರೀ ರಿಕ್ವಿಸಿಟ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಇಯರ್ ನಾ ನೋಡಿದ್ದೀನಿ, 7 ಕ್ವಶನ್ ಪೇಪರ್ ಅಲ್ಲಿ ರೆಫರ್ ಮಾಡಿದ ನಂತರ ಇದು ಕ್ವಶನ್ ಸಿಕ್ಕಿದೆ. ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ 7 ಟೈಮ್ಸ್ ಕೇಳಿದ್ದಾರೆ, ಅದಕ್ಕೆ 6 ಟೈಮ್ಸ್ ಕೇಳಿದ್ದಾರೆ, ಅದಕ್ಕೆ ಇದನ್ನು ನೀವು ಸ್ಕಿಪ್ ಮಾಡದೆ ಡೆಫಿನೆಟ್ ಆಗಿ ಪ್ರಿಪೇರ್ ಮಾಡಲೇಬೇಕು. ನೆಕ್ಸ್ಟ್ ಕ್ವಶನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಮತ್ತು ಪ್ರೊಸೀಜರ್ ಮ್ಯಾನುವಲ್ ಮೇಲೇನು ಕೂಡ ಬರುತ್ತೆ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ PEP ಎಕ್ಸ್ಪ್ಲೇನ್ ಮಾಡಿ ಅಂತ ಬರುತ್ತೆ, 5 ಮಾರ್ಕ್ಸಿಗೆ 2 ಟೈಮ್ ರಿಪೀಟ್ ಆಗಿದೆ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ 1 more time 3 ಟೈಮ್ಸ್ ರಿಪೀಟ್ ಆಗಿದೆ. ಮತ್ತು ಅದನ್ನೇ ಸೆಪರೇಟ್ ಮಾಡಿ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನುವಲ್ ಮತ್ತು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ 1 ಟೈಮ್, ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನುವಲ್ ಮತ್ತು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ 1 ಟೈಮ್, ಅಂದ್ರೆ ಟೋಟಲ್ ಇದು 5 ಟೈಮ್ಸ್ ಕೇಳಿದ್ದಾರೆ. ಡೆಫಿನೆಟ್ ಆಗಿ ಬರೋ ಕ್ವಶನ್, ಅದಕ್ಕೆ ನಾನು ಯೆಲ್ಲೋ ಕಲರ್ ಇಂದ ಹೈಲೈಟ್ ಮಾಡಿದ್ದೀನಿ. ನಾವು ಕಮಿಂಗ್ ಟು ಒನ್ ಮೋರ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ 7 ಕ್ವಶನ್ ಪೇಪರ್ಸ್, ಇದರಲ್ಲಿ ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರ್ ಅಲ್ಲಿ ಈ ಕ್ವಶನ್ ರಿಪೀಟ್ ಆಗಿದೆ. ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ಇದೇ ಟಾಪಿಕ್ ಮೇಲೆ 2 ಕ್ವಶನ್ಸ್ ಕೂಡ ಬಂದಿದ್ದಾವೆ. ಅವು ಏನ್ ಕ್ವಶನ್ಸ್ ಅಂದ್ರೆ ಬಹಳ ಸಿಂಪಲ್ ಇದೆ. ಈಗ ನೋಡಿ, ಫಸ್ಟ್ ಕ್ವಶನ್ ನಾ ಇಲ್ಲಿ ತೋರಿಸ್ತಾ ಇದ್ದೀನಿ, ಡಿಸೆಂಬರ್ 2023 ಡೆವಲಪ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ LED ಟೆಲಿವಿಷನ್. LED ಟೆಲಿವಿಷನ್ ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, ಅದರ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಬರೀಬೇಕು. ಇನ್ನೊಂದು ಕ್ವಶನ್ ಬೆನಿಫಿಟ್ಸ್ ಏನು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ಅದು ಇದು ಒಂದು ಕ್ವಶನ್. ಬಟ್ ಅದರಲ್ಲಿ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಲ್ಲಿ ಅವ್ರು ಕ್ವಶನ್ ಕೇಳೋದು ಏನಂದ್ರೆ, ನೀವು ಯಾವುದೇ ನಿಮ್ಗೊಂದು ಇವೆಂಟ್ ಆರ್ ಆಕ್ಟಿವಿಟಿ ಕೊಟ್ಬಿಟ್ಟು ಅದರದ್ದು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಬರೀರಿ ಅಂತ ಹೇಳ್ತಾರೆ. ಈಗ ಇಲ್ಲಿ ನೋಡಿ, ಡೆವಲಪ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಸ್ಪೋರ್ಟ್ಸ್ ಇವೆಂಟ್ ಆರ್ ಕಾಲೇಜ್ ಆರ್ ಸೆಲಿಬ್ರೇಟಿಂಗ್ ರಿಪಬ್ಲಿಕ್ ಡೇ ಇನ್ ಯುವರ್ ಪಾಲಿಟೆಕ್ನಿಕ್ ಆರ್ ಕಂಡಕ್ಟ್ ಅಂಡ್ ಇಂಡಕ್ಷನ್ ಪ್ರೋಗ್ರಾಮ್. ಈ ತರ ಕ್ವಶನ್ ಕೊಡ್ತಾರೆ. ಫಾರ್ ಆರ್ ಡೆವಲಪ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಕಾಲೇಜ್ ಬಿಲ್ಡಿಂಗ್, ಲೈಕ್ ದಿಸ್ ಟೋಟಲ್. ದೆನ್ prepare the list of resources needed for the construction of residential building. These are all total 7 to 8 times repeat ಆಗಿದೆ. ನಾನು ಗ್ರೀನ್ ಕಲರ್ ಲಿಂದ ಹೈಲೈಟ್ ಮಾಡಿದ್ದೀನಿ. ದಿಸ್ ಈಸ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ನಾವು ಕಮಿಂಗ್ ಟು ದಿ ನೆಕ್ಸ್ಟ್ ಸೆಕ್ಷನ್, ಪ್ರಾಜೆಕ್ಟ್ ಡೈರಿ ಮೇಲೇನು ಕೂಡ ಈ ಕ್ವಶನ್ ಬಂದಿದೆ. ಈಗ ನೋಡಿ, ನೀವು ನೋಡ್ತಾ ಇರೋದು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ನೀವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ವಶನ್ ರಿಲೇಟೆಡ್ ಟು ಸೆಕ್ಷನ್ 3 ಆರ್ ಯೂನಿಟ್ 3, ದಟ್ ಈಸ್ ಏನ್ ಕ್ವಶನ್ ಅಂದ್ರೆ ಪ್ರಾಜೆಕ್ಟ್ ಲೈಫ್ ಸೈಕಲ್. ಡೆಫಿನೆಟ್ ಆಗಿ ಇದ್ರ ಮೇಲೆ ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರ್ 7 ಕ್ವಶನ್ ಪೇಪರ್ ಅಲ್ಲಿ 7 ಟೈಮ್ಸ್ ಇದು ಕ್ವಶನ್ ರಿಪೀಟ್ ಆಗಿದೆ. ದಟ್ ಈಸ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ಏನ್ ಕ್ವಶನ್ ಕೇಳ್ತಾರೆ, ವಾಟ್ ಆರ್ ಆಲ್ ದಿ ಡಿಫರೆಂಟ್ ಫೇಸಸ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್. 6 ಮಾರ್ಕ್ಸ್ 2 ಟೈಮ್ಸ್ ರಿಪೀಟ್ ಆಗಿದೆ. ಡಿಫೈನ್ ಪ್ರಾಜೆಕ್ಟ್ ಲೈಫ್ ಸೈಕಲ್, ಲಿಸ್ಟ್ ದಿ ಫೇಸಸ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್ 1 more time, ಆರ್ ಲಿಸ್ಟ್ ಎನಿ 4 phases in project management life cycle, explain any one phase. ಆಮೇಲೆ ವಿತ್ ನೀಡ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ಲೈಕ್ ವೈಸ್ ಇದೆಲ್ಲ ಕಂಪ್ಲೀಟ್ ಆಗಿ ಕೇಳಿದ್ದಾರೆ. ನಾನು ಬ್ರೀಫ್ ಆಗಿ ಹೇಳ್ಬೇಕಂದ್ರೆ, ನೀವು ಈ ಟಾಪಿಕ್ ಕಂಪ್ಲೀಟ್ ಆಗಿ ಓದಲೇಬೇಕು. ಪ್ರಾಜೆಕ್ಟ್ ಲೈಫ್ ಸೈಕಲ್ ಡೆಫಿನೆಟ್ ಆಗಿ ಬರುತ್ತೆ. ದಟ್ ಈಸ್ ಫಾರ್ 5 to 6 ಮಾರ್ಕ್ಸ್. ಏನ್ ಕ್ವಶನ್ ಅಂದ್ರೆ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂದ್ರೆ ಏನು, ಅದರದ್ದು ಫೇಸಸ್ ಯಾವ್ಯಾವು, ಅವು ಏನ್ ಇನಿಸಿಯೇಷನ್, ಅವೆಲ್ಲ ಫೇಸ್, ಮೆಚೂರ್ ಫೇಸ್ ಏನಿದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ನೀವು ಓದಿದ್ರೆ ಎಲ್ಲಾ ಕ್ವಶನ್ಸ್, ನೀವು 5 ಮಾರ್ಕ್ಸ್ ಕ್ವಶನ್ ಕೇಳಲಿ 10 ಮಾರ್ಕ್ಸ್ ಕ್ವಶನ್ ಕೇಳಲಿ ಎಲ್ಲಾನು ಆನ್ಸರ್ ಮಾಡ್ತೀರಿ. ದಿಸ್ ಈಸ್ ಅಬೌಟ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ಕೂಡ ಡೆಫಿನೆಟ್ ಕ್ವಶನ್ಸ್ ಇದಾವೆ. ಏನಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ಇಟ್ಸ್ ಸಿಂಪಲ್. ಡಿಫೈನ್ ಪ್ರಾಜೆಕ್ಟ್ ರಿಸ್ಕ್ ಅಂದ್ರೆ ಏನು, ಲಿಸ್ಟ್ ಇಟ್ಸ್ ಟೈಪ್ಸ್. ಡಿಫರೆಂಟ್ ಟೈಪ್ಸ್ ಇದಾವೆ, ಪೊಲಿಟಿಕಲ್, ಇಕನಾಮಿಕಲ್ ರಿಸ್ಕ್, ಅವೆಲ್ಲ ಏನ್ ಟೈಪ್ಸ್ ಅದಾವಲ್ಲ ಅದನ್ನ ಓದಬೇಕು. ಯಾವ ತರ ಕ್ವಶನ್ ಕೇಳ್ತಾರೆ ಅಂದ್ರೆ ಡಿಫೈನ್ ಅಂತ ಕೇಳ್ತಾರೆ, ಲಿಸ್ಟ್ ಅಂತ ಕೇಳ್ತಾರೆ, ಆರ್ ಡಿಫರೆಂಟ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಎನಿ ಪ್ರಾಜೆಕ್ಟ್, ಅದು ಸೇಮ್. ಅಗೇನ್ ಲಿಸ್ಟ್ ಅಂಡ್ ಎಕ್ಸ್ಪ್ಲೇನ್ ಪ್ರಾಜೆಕ್ಟ್ ರಿಸ್ಕ್ ಪ್ಲಾನಿಂಗ್, ಲಿಸ್ಟ್ ಎನಿ 3 ಕಾಂಪೋನೆಂಟ್ಸ್ ಆಫ್ ಪ್ರಾಜೆಕ್ಟ್ ರಿಸ್ಕ್, ಡಿಫೈನ್ ಪ್ರಾಜೆಕ್ಟ್ ರಿಸ್ಕ್. ಇವೇ ಕ್ವಶನ್ಸ್ ರಿಪೀಟ್ ಆಗಿದಾವೆ. ಎಷ್ಟು ಸಲ ರಿಪೀಟ್ ಆಗಿದಾವೆ ಟೋಟಲ್ ನಾವು ಇಲ್ಲಿ ನೋಡೋಂಗೆ 6 ಟೈಮ್ ರಿಪೀಟ್ ಆಗಿದೆ. ಡಿಫೈನ್ ರಿಸ್ಕ್, ಲಿಸ್ಟ್ ಇಟ್ಸ್ ಟೈಪ್ಸ್ ಮತ್ತು ಎಕ್ಸ್ಪ್ಲನೇಷನ್ ಓದಬೇಕು. ಡೆಫಿನೆಟ್ ಆಗಿ ಇದ್ರ ಮೇಲೆ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇದರ ಜೊತೆಗೆ ಅಷ್ಟೇ ಅಲ್ಲ, ಬೆಸ್ಟ್ ಅಂಡ್ ವರ್ಸ್ಟ್ ಕೇಸ್ ಅನಾಲಿಸಿಸ್ ಅಂಡ್ ಮೆನ್ಷನ್ ಇಟ್ಸ್ ಲಿಮಿಟ್ಸ್. ಬೆಸ್ಟ್ ಕೇಸ್ ಅಂಡ್ ವರ್ಸ್ಟ್ ಕೇಸ್ ಅನಾಲಿಸಿಸ್, ಇದ್ರ ಮೇಲೆ ಇಲ್ಲಿ ನಾವು ನೋಡುವಂಗೆ ಬೆಸ್ಟ್ ಕೇಸ್ ಅಂಡ್ ವರ್ಸ್ಟ್ ಕೇಸ್ ಅನಾಲಿಸಿಸ್ 3 ಟೈಮ್ ರಿಪೀಟ್ ಆಗಿದೆ. ದಿಸ್ ಇಸ್ ಬಿನ್ ರಿಪೀಟೆಡ್ 3 ಟೈಮ್ಸ್. ಅದಕ್ಕೆ ಇದನ್ನು ಸ್ಕಿಪ್ ಮಾಡದೆ ಓದಿ. ಬೆಸ್ಟ್ ಅಂಡ್ ವರ್ಸ್ಟ್ ಕೇಸ್ ಅನಾಲಿಸಿಸ್, ಮೆನ್ಷನ್ ಇಟ್ಸ್ ಲಿಮಿಟೇಷನ್ಸ್, ಅವೇ ಕ್ವಶನ್ಸ್ 3, 4, 5 ಟೈಮ್ಸ್ ರಿಪೀಟ್ ಆಗಿದೆ. ರಿಸ್ಕ್ ಅನಾಲಿಸಿಸ್, ಲಿಸ್ಟ್ ಎನಿ 3 ಮೆಥಡ್ಸ್ ಫಾರ್ ರಿಸ್ಕ್ ಅನಾಲಿಸಿಸ್, ಇದು 2 ಟೈಮ್ ರಿಪೀಟ್ ಆಗಿದೆ.
ನೆಕ್ಸ್ಟ್ ಕಮಿಂಗ್ ಟು ಕಾಸ್ಟ್ ಓವರ್ ರನ್ ಅಂಡ್ ಟೈಮ್ ಓವರ್ ರನ್ ಅನಾಲಿಸಿಸ್. ಕಾಸ್ಟ್ ಓವರ್ ರನ್ ಟೈಮ್ ಓವರ್ ರನ್ ಅನಾಲಿಸಿಸ್ ಅಲ್ಲಿ ನಿಮಗೊಂದು ಟಾಪಿಕ್ ಕೊಟ್ಬಿಟ್ಟು ಆ ಪ್ರಾಜೆಕ್ಟ್ ಅಲ್ಲಿ ಯಾಕೆ ಡಿಲೇ ಆಯಿತು ಅಂತ ಕೇಳ್ತಾರೆ. ಈಗ ಇಲ್ಲಿ ನೋಡಿ, ನಾವು ಕ್ವಶನ್ ಡಿಸೆಂಬರ್ 2023 ನೋಡುವಂಗೆ ಒಂದ್ಸಲ ಕೇಳಿದ್ದಾರೆ. ಇಂಥವೇ ಕ್ವಶನ್ಸ್ ನ ಏನು ಹೈಲೈಟ್ ಮಾಡಿದಿನಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಯು ಕ್ಯಾನ್ ಜಸ್ಟ್ ಲುಕ್ ಅಟ್ ದಿಸ್ ಟೇಬಲ್. ಕಾಸ್ಟ್ ಓವರ್ ರನ್, ಟೈಮ್ ಓವರ್ ರನ್ ಅನಾಲಿಸಿಸ್, ಸೀರಿಯಲ್ ನಂಬರ್ 1 ಇದೆ. ಅನಲೈಸ್ ದಿ ಪಾಸಿಬಲ್ ರೀಸನ್ ಫಾರ್ ಇನ್ಕ್ರೀಸ್ ಇನ್ ದಿ ಕಾಸ್ಟ್ ಪ್ರಾಜೆಕ್ಟ್, ಶೋ ಇಟ್ ಇನ್ ದಿ ಕಾಸ್ಟ್ ಓವರ್ ರನ್ ಟೇಬಲ್ ವಿತ್ ಐಟಮ್ ವಾಯ್ಸ್. ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಕೊಟ್ಬಿಟ್ಟಾರೆ. ಒಂದು ಪ್ರಾಜೆಕ್ಟ್ 6 months ಅಲ್ಲಿ ಮಾಡಬೇಕಾಗಿತ್ತು, ಅದು 13 month ಅಲ್ಲಿ ಆಯ್ತು. ಯಾಕೆ ಡಿಲೇ ಯಾಕಾಯ್ತು ಅಂದ್ರೆ 2 time ಇದು ಕ್ವಶನ್ ಕೇಳಿದ್ದಾರೆ. ಡಿಲೇ ಇದು ಯಾಕಾಯ್ತು ಅಂತ ಕೇಳಿದ್ದಾರೆ. ಅಂದ್ರೆ ಎಲ್ಲದಕ್ಕೂ ಸೇಮ್ ಆನ್ಸರೇ ಇಲ್ಲಿ ಕೂಡ. ಇಲ್ಲಿ ಪ್ರಾಜೆಕ್ಟ್ ವೈಸ್ ಟೈಮ್ ಓವರ್ ರನ್ ಯಾಕಾಯ್ತು ಅಂದ್ರೆ ಯಾಕೆ ಡಿಲೇ ಆಯ್ತು. ದಿಸ್ ಈಸ್ ಆಲ್ಸೋ ಸೇಮ್. ಕ್ವಶನ್ ನಂಬರ್ 4, ಅನಲೈಸ್ ದಿ ಪಾಸಿಬಲ್ ರೀಸನ್ ಟು ಇನ್ಕ್ರೀಸ್ ದಿ ಕಾಸ್ಟ್ ಯಾಕೆ ಹೆಚ್ಚಿಗೆ ಆಯ್ತು. ಇವ್ಯಾಲ್ಯೂಯೇಟ್ ದಿ ಪಾಸಿಬಲ್ ಡಿಲೇ, ಇಲ್ಲಿ ಕೂಡ ಡಿಲೇ, ಸೇಮ್ ಡಿಲೇ ಅಂತ ಏನಿದೆಯಲ್ಲ ಎಲ್ಲ ಎಷ್ಟು ಸಲ ರಿಪೀಟ್ ಆಗಿದೆ. ಕಾಸ್ಟ್ ಓವರ್ ರನ್, ಟೈಮ್ ಓವರ್ ರನ್ ರಿಲೇಟೆಡ್ ಆಲ್ಮೋಸ್ಟ್ ಇದು 6 to 7 times ರಿಪೀಟ್ ಆಗಿದೆ. ಡಿಲೇ ಯಾಕೆ ಆಯಿತು ಪ್ರಾಜೆಕ್ಟ್ ಅಲ್ಲಿ, ಇದು ನೀವು ಬರೀಬೇಕು. ದಿಸ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್. 8 marks to 5 marks ತನಕ ಕೇಳ್ತಾರೆ. 5 to 8 marks ತನಕ ಇದು ರಿಪೀಟ್ ಆಗೇ ಆಗತ್ತೆ. ಡೋಂಟ್ ಮಿಸ್ ಇಟ್. ನೆಕ್ಸ್ಟ್ ಕಮಿಂಗ್ ಟು ಸೆಕ್ಷನ್ 4. ಈಗ ನೋಡಿ, ನಾವು ಸೆಕ್ಷನ್ 5 ಹತ್ರ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ನಾವು ಈಗ ಇನ್ನು ತನಕ ಈಗ 60 to 70 marks ಅನ್ನ ಕವರ್ ಮಾಡಿದೀವಿ. ಈಗ ರಿಮೈನಿಂಗ್ ಏನಿದೆಲ್ಲ 30 marks ಅಷ್ಟೇ ಇದೆ. ನೀವು ಸ್ಕಿಪ್ ಮಾಡದೆ ಕಂಪ್ಲೀಟ್ ಓದಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಬರುತ್ತೆ. ಡೆಫಿನೆಟ್ ಆಗಿ ನೀವು ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಬಹುದು. ನೆಕ್ಸ್ಟ್ ಕಮಿಂಗ್ ಟು ಪ್ರಾಜೆಕ್ಟ್ ಪ್ಲಾನಿಂಗ್ ಅಂಡ್ ಸ್ಟ್ರಕ್ಚರ್. ಇದು ಕೂಡ ಡೆಫಿನೆಟ್ ಕ್ವಶನ್. ನಾ ಇದು ನೋಡಿದಂಗೆ ಗ್ರೀನ್ ಕಲರ್ಲಿಂದ ಹೈಲೈಟ್ ಮಾಡಿದ್ದೀನಿ. ಏನಿದೆ ಗ್ರೀನ್ ಕಲರ್ಲಿಂದ ಹೈಲೈಟ್ ಮಾಡೋ ಉದ್ದೇಶ ಅಂದ್ರೆ ನಿಮ್ಗೆ ಫೋಕಸ್ ಇರಲಿ ಅಂತ. ನೋಡಿ ಏನು ಕ್ವಶನ್, ಡಿಫೈನ್ ಪ್ರಾಜೆಕ್ಟ್ ಪ್ಲಾನಿಂಗ್. ಡಿಫೈನ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂದ್ರೆ ಏನು, ಮತ್ತು ಡಿಫೈನ್ ಪ್ರಾಜೆಕ್ಟ್ ಪ್ಲಾನಿಂಗ್ ಟೂಲ್ಸ್ ಯೂಸ್ಡ್ ಫಾರ್ ದಿ ಪ್ರಾಜೆಕ್ಟ್ ಪ್ಲಾನಿಂಗ್, ಲಿಸ್ಟ್ ಡಿಫರೆಂಟ್ ಟೂಲ್ಸ್ ಅವೈಲೇಬಲ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್. ರಿಪೀಟ್ ಆಗಿದೆ. ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್ ಅನ್ನು ಎಕ್ಸ್ಪ್ಲೇನ್ ಮಾಡಿ. ರೈಟ್ ಸ್ಟೆಪ್ಸ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್, ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್, ಡಿಫೈನ್ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ಅಂದ್ರೆ ಪ್ರಾಜೆಕ್ಟ್ ಪ್ಲಾನಿಂಗ್ ರಿಲೇಟೆಡ್ ಏನ್ ಜನರಲ್ ಆಗಿ ಏನ್ ಕೇಳ್ತಾರೆ ಅಂದ್ರೆ ಡೆಫಿನಿಷನ್ ಪ್ಲಸ್ ಟೂಲ್ಸ್ ಆರ್ ಯೂಸ್ಡ್ ಫಾರ್ ಇಟ್, ದೆನ್ ಫಂಕ್ಷನ್ಸ್. ಇವೇ ಕ್ವಶನ್ಸ್ ಮೇಲೆ ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ. ಡಿಫೈನ್ ಪ್ರಾಜೆಕ್ಟ್ ಪ್ಲಾನಿಂಗ್, ಲಿಸ್ಟ್ ಟೂಲ್ಸ್ ಅಂಡ್ ಇಟ್ಸ್ ಫಂಕ್ಷನ್ಸ್, ಮತ್ತು ಸ್ಟ್ರಕ್ಚರ್ ಬಗ್ಗೆ ಕ್ವಶನ್ಸ್ ಕೇಳಬಹುದು. ದೀಸ್ ಆರ್ ಆಲ್ ದಿ ಡೆಫಿನೆಟ್ ಕ್ವಶನ್ಸ್. ನಾವು ಕಮಿಂಗ್ ಟು ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್. ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಮೇಲೇನೂ ಕೂಡ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಲ್ಲಿ ರಿಪೀಟೆಡ್ ಆಗಿರುತ್ತೆ. ಟೋಟಲ್ ಇದು 6 time ರಿಪೀಟ್ ಆಗಿದೆ. ವಾಟ್ ಈಸ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂದ್ರೆ ಏನು, ಮೆನ್ಷನ್ the reason for conducting evaluation, importance of project evaluation, ಇಲ್ಲಿ ಕೂಡ why project evaluation is important, list the importance of project objective and policies, importance of project objective and policy. ಇದು 2 ಸಲ ಕೇಳಿದ್ದಾರೆ, ಮತ್ತು ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ 3 ಸಲ ಕೇಳಿದ್ದಾರೆ. ಅಂದ್ರೆ ಈ ಟಾಪಿಕ್ ಮೇಲೆ 5 marks ಅಲ್ಲಿ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಮೇಲೆ ಒಂದು ಕ್ವಶನ್ ಬರುತ್ತೆ, ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಅಂಡ್ ಪಾಲಿಸೀಸ್ ಮೇಲೆ ಒಂದು ಕ್ವಶನ್ ಬರುತ್ತೆ. ನಾವು ಕಮಿಂಗ್ ಟು ಪ್ರಾಜೆಕ್ಟ್ ಸ್ಕೆಡ್ಯೂಲ್ ಅಂಡ್ ಗ್ಯಾಂಟ್ ಚಾರ್ಟ್. ಓಕೆ, ಇದರಲ್ಲಿ ಏನಾಗತ್ತಂದ್ರೆ ಇದರಲ್ಲಿ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತವೆ. ಪ್ರಾಬ್ಲಮ್ಸ್ ಅಂದ್ರೆ ಏನಂದ್ರೆ ನ್ಯೂಮರಿಕಲ್ಸ್. ನಿಮ್ಗೆ ಒಂದು ಚಾರ್ಟ್ ಕೊಟ್ಬಿಟ್ಟು, ಒಂದು ಟೇಬಲ್ ಕೊಟ್ಬಿಟ್ಟು ಅದಕ್ಕೆ ಗ್ಯಾಂಟ್ ಚಾರ್ಟ್ ಡ್ರಾ ಮಾಡಿ ಅಂತ ಹೇಳ್ತಾರೆ. ಇಟ್ಸ್ ವೆರಿ ಸಿಂಪಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಹೇಳ್ತೀನಿ. ಆಮೇಲೆ ಅಷ್ಟೇ ಅಲ್ಲ, ಆಲ್ 7 ಕ್ವಶನ್ ಪೇಪರ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ನಾನು ಸೆಪರೇಟ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಗ್ಯಾಂಟ್ ಚಾರ್ಟ್ ಆಯ್ತು, ನೆಟ್ವರ್ಕ್ ಡಯಾಗ್ರಾಮ್ ಆಯ್ತು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ. ಈಗ ಗ್ಯಾಂಟ್ ಚಾರ್ಟ್ ಅದು ಥಿಯರಾಟಿಕಲ್ ಕ್ವಶನ್ಸ್ ಏನ್ ಕೇಳ್ತಾರೆ. ಥಿಯರಾಟಿಕಲ್ ಕ್ವಶನ್ ಅಂದ್ರೆ ಎಕ್ಸ್ಪ್ಲೇನ್ ಗ್ಯಾಂಟ್ ಚಾರ್ಟ್ ಯೂಸ್ಡ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್, ದೆನ್ ಒಂದು ಅನಲೈಸ್ ಅಪ್ಲಿಕೇಶನ್ಸ್ ಆಫ್ ಗ್ಯಾಂಟ್ ಚಾರ್ಟ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್, ಇದು ಕೂಡ ಕೇಳ್ತಾರೆ. ನೆಕ್ಸ್ಟ್ ಟೈಮ್ ಎಸ್ಟಿಮೇಟ್ ಮೇಲೇನು ಕೂಡ ಎಕ್ಸ್ಪ್ಲೇನ್ ಟೈಮ್ ಎಸ್ಟಿಮೇಟ್, ಲಿಸ್ಟ್ ಎನಿ 5 ಮಾನಿಟರಿಂಗ್ ಎಫರ್ಟ್ಸ್, ದೆನ್ ಪ್ರಾಬ್ಲಮ್ ಕೇಳ್ತಾರೆ. ಪ್ರಾಬ್ಲಮ್ ಅಂದ್ರೆ ಆಪ್ಟಿಮಿಸ್ಟಿಕ್ ಟೈಮ್ ಮತ್ತು ಪೆಸಿಮಿಸ್ಟ್ ಟೈಮ್ ಮತ್ತು ಮೋಸ್ಟ್ ಲೈಕ್ಲಿ ಟೈಮ್ ಕೊಟ್ಬಿಟ್ಟು ಎಕ್ಸ್ಪೆಕ್ಟೆಡ್ ಟೈಮ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳ್ತಾರೆ. ಇದ್ರ ಮೇಲೆ ನ್ಯೂಮರಿಕಲ್ಸ್ ಇದಾವೆ, ಅಂದ್ರೆ ಪ್ರಾಬ್ಲಮ್ಸ್ ಇದಾವೆ, ಲೆಕ್ಕ ಇದಾವೆ. ಅದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಲಿಸ್ಟ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಫಾರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಏನ್ ಕೇಳ್ತಾರೆ ಅಂದ್ರೆ ದೀಸ್ ಆರ್ ಆಲ್ ದಿ ಫಿಕ್ಸ್ಡ್ ಕ್ವಶನ್ಸ್. ಸ್ಮಾರ್ಟ್ ಟೂಲ್ ಬಗ್ಗೆ ಕೇಳ್ತಾರೆ. ಸ್ಮಾರ್ಟ್ ಟೂಲ್ ಅಂದ್ರೆ ಏನು, ಆಮೇಲೆ ನೆಟ್ವರ್ಕ್ ಟೆಕ್ನಿಕ್ಸ್ ಎಷ್ಟಿದಾವೆ, ಇವೆಲ್ಲ ಕ್ವಶನ್ಸ್ ಕೇಳ್ತಾರೆ. ಸ್ಮಾರ್ಟ್ ಟೂಲ್ ಮತ್ತು ನೆಟ್ವರ್ಕ್ ಟೆಕ್ನಿಕ್ ಅಷ್ಟೇ ಅಲ್ಲ, ಪ್ರಾಜೆಕ್ಟ್ ಆಡಿಟ್ ಅಂಡ್ ಕಂಟ್ರೋಲ್ ಮೇಲೇನು ಕೂಡ ಕ್ವಶನ್ಸ್ ಇರ್ತವೆ. ಇದು
ಪ್ರಾಜೆಕ್ಟ್ ಆಡಿಟ್ ಮತ್ತು ಪ್ರಾಜೆಕ್ಟ್ ಕಂಟ್ರೋಲ್ ಮೇಲೇನು ಕೂಡ ಡೆಫಿನೆಟ್ ಆಗಿ ಕ್ವಶನ್ಸ್ ಬಂದೇ ಬರ್ತವೆ. ಅದಕ್ಕೆ ಇದನ್ನು ನೀವು ಡೆಫಿನೆಟ್ ಆಗಿ ಓದಲೇಬೇಕು. ನೆಕ್ಸ್ಟ್ ಸೆಕ್ಷನ್ 5 ಅಲ್ಲಿ ಏನ್ ಕ್ವಶನ್ ಇದೆ ನೋಡಿ. ಲಿಸ್ಟ್ 5 ಯೂಸಸ್ ಆಫ್ ನೆಟ್ವರ್ಕ್ ಟೆಕ್ನಿಕ್ 3 ಟೈಮ್ಸ್ ಕೇಳಿದ್ದಾರೆ. ಲಿಸ್ಟ್ ಯೂಸಸ್ ಆಫ್ ನೆಟ್ವರ್ಕ್ ಟೆಕ್ನಿಕ್, ಅನಲೈಸ್ ದಿ ಯೂಸಸ್ ಆಫ್ ನೆಟ್ವರ್ಕ್ ಟೆಕ್ನಿಕ್, ಟೋಟಲ್ 4 ಟೈಮ್ಸ್ ಆಯ್ತು. ನೆಟ್ವರ್ಕ್ ಟೆಕ್ನಿಕ್ಸ್ ಅಂದ್ರೆ ಏನು, ಅದು ಎದಕ್ಕೆ ಯೂಸ್ ಮಾಡ್ತಾರೆ. ನಾವು ಕಮಿಂಗ್ ಟು ದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಸ್ PERT ಅಂಡ್ CPM. PERT ಮತ್ತು CPM ಅಲ್ಲಿ ಫಸ್ಟ್ ನಾ ಏನಂತೇನಂದ್ರೆ ಡಿಫರೆನ್ಸ್ ನೀವು ಓದಿ. ಡಿಫರೆನ್ಶಿಯೇಟ್ ಬಿಟ್ವೀನ್ PERT ಅಂಡ್ CPM ಟೋಟಲ್ 6 ಟೈಮ್ಸ್ ಕೇಳಿದ್ದಾರೆ. PERT ಮತ್ತು CPM ಅನ್ನ ಟೋಟಲ್ 6 ಟೈಮ್ ಕೇಳಿದ್ದಾರೆ. ಅದಕ್ಕೆ ನೀವು ಇದನ್ನು ಸ್ಕಿಪ್ ಮಾಡದೆ ಓದಿ. ನಾ ಏನಂತೇನಂದ್ರೆ ನೀವು ಜಸ್ಟ್ ಈಗ ಡಿಫರೆನ್ಸ್ ಏನು ಇರತ್ತಲ್ಲ PERT ಮತ್ತು CPM ಅದು ಡಿಫರೆನ್ಸ್ ಸಪರೇಟ್ ಆಗಿ ನೀವು ಓದ್ಬಿಟ್ರೆ ಇದು PERT ಅದಾಯ್ತು, ಇದು CPM ಅದಾಯ್ತು. ಪಾಯಿಂಟ್ಸ್ ಏನು ಓದ್ತೀರಾ ನೀವು ಓದ್ಬೇಕಾದ್ರೆ CPM ಕೇಳಿದಾಗ ಬರೀ CPM ಪಾಯಿಂಟ್ ಅಷ್ಟೇ ಬರೋದು, PERT ಸಪರೇಟ್ ಕೇಳಿದಾಗ PERT ಪಾಯಿಂಟ್ ಅಷ್ಟೇ ಬರೆಯೋದು, ಡಿಫರೆನ್ಸ್ ಕೇಳಿದಾಗ 2 ಬರೆಯೋದು. ಆ ತರ ನೀವು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಪ್ರಾಜೆಕ್ಟ್ ಕಂಟ್ರೋಲ್. ಲಿಸ್ಟ್ ಎನಿ 5 ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್. ಇದು ಕೇಳ್ತಾರೆ. ಪರ್ಪಸ್ ಅಂಡ್ ಫಂಕ್ಷನ್ಸ್. ಪ್ರಾಜೆಕ್ಟ್ ಕಂಟ್ರೋಲ್ ಪರ್ಪಸ್ ಮತ್ತು ಫಂಕ್ಷನ್ಸ್ 4 ಟೈಮ್ಸ್ ರಿಪೀಟ್ ಆಗಿದೆ. ಇದು ಡೆಫಿನೆಟ್ ಆಗಿ ಕೇಳು ಕ್ವಶನ್. ಪ್ರಾಜೆಕ್ಟ್ ರಿವ್ಯೂ ಮೇಲೇನು ಕೂಡ 4 ಟೈಮ್ ಕ್ವಶನ್ ಅನ್ನು ಕೇಳಿದ್ದಾರೆ. ಪ್ರಾಜೆಕ್ಟ್ ರಿವ್ಯೂ, ಆಬ್ಜೆಕ್ಟಿವ್ ಆಫ್ ಪ್ರಾಜೆಕ್ಟ್ ರಿವ್ಯೂ, ಡಿಫರೆಂಟ್ ಪ್ರೋಸೆಸ್ ಆಫ್ ಪ್ರಾಜೆಕ್ಟ್ ರಿವ್ಯೂ ಅಂಡ್ ಲಿಸ್ಟ್ 5 ರೀಸನ್ ಫಾರ್ ಇನಿಷಿಯಲ್ ಪ್ರಾಜೆಕ್ಟ್ ರಿವ್ಯೂ. ಅಂದ್ರೆ ಪ್ರಾಜೆಕ್ಟ್ ರಿವ್ಯೂ ಮೇಲೆ ಒಂದು 4 ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ನೀವೇನು ಓದ್ಬೇಕಂದ್ರೆ ಆಬ್ಜೆಕ್ಟಿವ್ ಮತ್ತು ಫಂಕ್ಷನ್ಸ್ ಈ ಪ್ರಾಜೆಕ್ಟ್ ರಿವ್ಯೂದು ಓದಬೇಕು. ಅಂಡ್ ದೆನ್ ಪ್ರಾಜೆಕ್ಟ್ ಆಡಿಟ್ ಮೇಲೆ ಅಂತೂ ಆಲ್ಮೋಸ್ಟ್ 6 ಟೈಮ್ಸ್ ಈ ಕ್ವಶನ್ಸ್ ರಿಪೀಟ್ ಆಗಿದೆ. ಪ್ರಾಜೆಕ್ಟ್ ಆಡಿಟ್ ಏನಂದ್ರೆ ಸ್ಟೆಪ್ಸ್ ಇನ್ ಪ್ರಾಜೆಕ್ಟ್ ಆಡಿಟ್ ಪ್ರೋಗ್ರಾಮ್. ಲಿಸ್ಟ್ ದಿ ಆಬ್ಜೆಕ್ಟಿವ್ ಆಫ್ ಪ್ರಾಜೆಕ್ಟ್ ಆಡಿಟ್ ಪ್ರೋಗ್ರಾಮ್, ಆಬ್ಜೆಕ್ಟಿವ್ ಅಂಡ್ ಫಂಕ್ಷನ್, ಆಬ್ಜೆಕ್ಟಿವ್, ಸ್ಟೆಪ್ಸ್, ಪ್ರಾಜೆಕ್ಟ್ ಆಡಿಟ್ ರಿಲೇಟೆಡ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಟೋಟಲ್ 6 ಟೈಮ್ಸ್ ಕೇಳಿದ್ದಾರೆ, 6 ಟೈಮ್ಸ್ ರಿಪೀಟ್ ಆಗಿದೆ. ದೆನ್ ಕ್ರಿಟಿಕಲ್ ಪಾತ್ ಅಂದ್ರೆ ಒಂದು ನೆಟ್ವರ್ಕ್ ಡಯಾಗ್ರಾಮ್, ಒಂದು ನಿಮ್ಗೆ ಟೇಬಲ್ ಕೊಟ್ಬಿಟ್ಟು ನೀವು ಆ ಡಯಾಗ್ರಾಮ್ ಅನ್ನು ಡ್ರಾ ಮಾಡಿ ಕ್ರಿಟಿಕಲ್ ಪಾತ್ ಅನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದ್ಸಲ ಡೆಫಿನಿಷನ್ ಕೂಡ ಕೇಳಿದ್ದಾರೆ. ಕ್ರಿಟಿಕಲ್ ಪಾತ್ ಅಂದ್ರೆ ಏನು, ಟೋಟಲ್ ಫ್ಲೋಟ್ ಅಂದ್ರೆ ಏನು, ಫ್ರೀ ಫ್ಲೋಟ್ ಅಂದ್ರೆ ಏನು, ಮತ್ತು ಅಪ್ಲಿಕೇಶನ್ಸ್ ಆಫ್ ಕ್ರಿಟಿಕಲ್ ಪಾತ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಒಂದ್ಸಲ ಕೇಳಿದ್ದಾರೆ. ಅಪ್ಲಿಕೇಶನ್ಸ್ ಆಫ್ ಕ್ರಿಟಿಕಲ್ ಪಾತ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ 2 ಟೈಮ್. ನೆಟ್ವರ್ಕ್ ಡಯಾಗ್ರಾಮ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಕೂಡ ಕೇಳ್ತಾರೆ. ಈಗ AR/VR ಆಕ್ಚುಲಿ ಇರುವುದು ಲಾಸ್ಟ್ ಸೆಕ್ಷನ್, ಬಟ್ ಇದು ರಿಪೀಟ್ ಆಗಿದ್ದು ಫಸ್ಟ್ ಸೆಕ್ಷನ್ ಅಲ್ಲಿ ರಿಪೀಟ್ ಆಗಿದೆ. ಇಂಟರ್ನೆಟ್ ಆಫ್ ಥಿಂಗ್ಸ್ ಮೇಲೇನು ಕ್ವಶನ್ಸ್ ಕೇಳ್ತಾರೆ. ಈಗ ಇನ್ನೊಂದು ಏನಂದ್ರೆ ಡಾಟಾ ಸೈನ್ಸ್ ಮೇಲೇನು ಕೂಡ ಕ್ವಶನ್ ಕೇಳಿದ್ದಾರೆ. ಏನಂದ್ರೆ ಡೇಟಾ ಸೈನ್ಸ್ ಮತ್ತು ಡೇಟಾ ಅನಾಲಿಟಿಕ್ಸ್ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ತರ ಯೂಸ್ ಮಾಡ್ತೀವಿ. ಡೆವಲಪ್ ನೆಟ್ವರ್ಕ್ ಡಯಾಗ್ರಾಮ್ ಅದ್ರ ಪ್ರಾಬ್ಲಮ್ಸ್ ಎಲ್ಲ ಕೂಡಿ ಅದನ್ನು ಕೊಡ್ತಾರೆ. ಈಗ ನೆಟ್ವರ್ಕ್ ಡಯಾಗ್ರಾಮ್ ಮೇಲೇನು ಕೂಡ ನಾನು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲ್ ಅನ್ನು ಪ್ರಿಪೇರ್ ಮಾಡಿದ್ದೀನಿ. ನೆಟ್ವರ್ಕ್ ಡಯಾಗ್ರಾಮ್ ಮೇಲೆ ಕೂಡ ಎಷ್ಟೆಲ್ಲಾ ಪ್ರಾಬ್ಲಮ್ಸ್ ಅದಾವ ಎಲ್ಲಾ ನಾನು ಲಿಸ್ಟ್ ಮಾಡಿದ್ದೀನಿ. ಈ ಪ್ರಾಬ್ಲಮ್ಸ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಾನು ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ಇದನ್ನು ನಾನು ವಿಡಿಯೋನ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ತಪ್ಪದೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.